ನೀವು ಫೋನ್ ಮಾಡಿದಾಗ ಆಲ್ರೆಡಿ ನಾನು ಧ್ಯಾನ ಮಾಡ್ತಿದ್ದೀನಿ, ನನ್ನ ಸರಿಯಾಗಿ ದಾರಿನಲ್ಲಿ ತಗೊಂಡು ಹೋಗಬೇಕು, ಪ್ರಾಣಾಯಾಮ ಮಾಡಬೇಕು, ನನಗೇನೇನೋ ಅನುಭವಗಳು ಬರ್ತಾ ಇದೆ, ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಮುಂದೋಗ್ಬೇಕೋ ನಿಲ್ಲಿಸ್ಕೋಬೇಕೋ ಗೊತ್ತಿಲ್ಲ, ನನಗೆ ಸರಿಯಾದ ಗೈಡೆನ್ಸ್ ಬೇಕು, ನೀವು ಕೊಡ್ತೀರಾ ಅಂತ ನಾನು ಕೇಳಿದ್ರಿ. ಸೊ ಗೈಡನ್ನು ಕಂಡುಹಿಡಿದ್ಬಿಟ್ರಿ. ಯೂಟ್ಯೂಬಲ್ಲಿ ಒಳ್ಳೆಯದು ಇದೆ, ಫೇಕು ಇದೆ. ಹೇಗೆ ಕಂಡುಹಿಡಿಯೋದು? ಏನು ಮುಖ ನೋಡಿ, ಮುಖದಲ್ಲಿ ಬ್ರ್ಯಾಂಡ್ ಹೊಡೆದಿದೆಯಾ, ಈ ಅಪ್ಪ ಫೇಕು. ಅವ್ರು ಆಡೋ ಮಾತು, ಅವ್ರ ಬಿಹೇವಿಯರು, ಆ್ಯಟಿಟ್ಯೂಡು, ಅವ್ರ ಒಳಗಡೆ ಏನು ಭಂಡಾರ ಸೇರಿಸಿಟ್ಕೊಂಡಿದ್ದಾರೆ, ಇದೆಲ್ಲ ವಿಡಿಯೋನ ನೋಡಿ 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 ಈ ವ್ಯಕ್ತಿ ಪರವಾಗಿಲ್ಲ ಅಂತ ತಿಳ್ಕೊಂಡು ನನ್ನ ಹತ್ರ ಬಂದಿದ್ದೀನಿ. ರಾಜಯೋಗ, ನೀವು ಕೇಳಿದ ಪ್ರಾಣಾಯಾಮ ಮತ್ತು ಧ್ಯಾನ, ಇದು ರಾಜಯೋಗದಲ್ಲಿ ಇದೆ, ರಾಜಯೋಗದಲ್ಲೂ ಇದೆ. ಅಂದರೆ ಇನ್ಯಾವುದು ಯೋಗ ಇದೆ? ಸ್ವರ ಯೋಗ, ವಾಸಿ ಯೋಗ, ಕುಂಡಲಿನಿ ಕ್ರಿಯಾ ಯೋಗ, ಈ ಥರದ್ದು ಯೋಗ ಅಭ್ಯಾಸಗಳು ವಿಚಿತ್ರವಾಗಿ ಹಲವಾರು ಗುರುಗಳು ಕಂಡಿಡಿದು ಅವರವರ ಶಿಷ್ಯಂದರಿಗೆ ಅವರವರು ಹೇಳಿಕೊಟ್ಟು ಆ ಗುರುವಿಗೆ ಏನು ಸಿಕ್ಕುತ್ತೋ ಅದನ್ನು ತನ್ನ ಶಿಷ್ಯಂದರಿಗೆ ಸಿಗುವಂಗೆ ಪಾಠಗಳನ್ನು ಮಾಡ್ತಾಯಿದ್ರು. ಆ ಕಾಲದಲ್ಲಿ 4500 ವರ್ಷದ ಹಿಂದೆ ಪತಂಜಲಿ ಯೋಗ ಗುರು, ಅಂದರೆ ಅವರು ಸಿದ್ಧರು, 18 ಸಿದ್ಧರಿದ್ದಾರೆ. ಆ 18 ಸಿದ್ಧರಲ್ಲಿ ಇವರು ಒಬ್ಬರು ಮೈನ್ ಸಿದ್ಧರು. ಭಗವಂತನ ಕಣ್ಣು ಮುಂದೆ ಕಂಡವರು. ನಟರಾಜ ಇವರ ಮುಂದೆ ಬಂದು ಡ್ಯಾನ್ಸ್ ಆಡದ ಅಂತೆ. ಈಶ್ವರ ಪಾರ್ವತಿ ದಂಪತಿ ಸಮೇತರಾಗಿ ನಮ್ಮ ಪತಂಜಲಿ ಗುರುಗಳ ಮುಂದೆ ಡ್ಯಾನ್ಸ್ ಆಡೋದು, ನೃತ್ಯ ಆಡೋದಂತೆ. ಎಲ್ಲಿ? ಚಿದಂಬರಂ, ತಮಿಳುನಾಡಲ್ಲಿ. ಪತಂಜಲಿ ಜೀವ ಸಮಾಧಿಯಾಗಿ ಜಾಗ ಅದು. ಇಲ್ಲಿ ನೀವು ಶ್ರೀರಂಗಕ್ಕೆ ಹೋದ್ರಿ ಅಂತಂದ್ರೆ ರಾಮಾನುಜರು ಜೀವ ಸಮಾಧಿಯಾಗಿ ಜಾಗ, ಅವರ ದೇಹವನ್ನು ಇನ್ನೊಂಗೆ ಇಟ್ಟಿದ್ದಾರೆ. ಶ್ರೀರಂಗಂ ನೋಡ್ಕೊಂಬನ್ನಿ. ಎಲ್ಲ ಯೋಗಿಗಳು, ಎಂಥ ದೊಡ್ಡ ಯೋಗಿಗಳು, ಮಹಾನ್ ಪುರುಷರು. ರಾಮಾನುಜರು, ಮಧ್ವರು, ಶಂಕರಾಚಾರ್ಯರು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ನಾನು ದ್ವೈತಿ, ಆದರೆ ಅದ್ವೈತನ ಫಾಲೋ ಮಾಡ್ತೀನಿ. ಇಲ್ಲಿ ದ್ವೈತ ಅದ್ವೈತ ಇಲ್ಲ. ನಮ್ಮ ಮುಸಲ್ಮಾನರನ್ನು ಫಾಲೋ ಮಾಡ್ತೀನಿ. ಮಸೀದಿಗೆಲ್ಲ ಹೋಗಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಫಕೀರ್ಗಳ ಹತ್ರ ಅವ್ರು ಏನೇನು ಧ್ಯಾನ ಮಾಡ್ತಾರೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಇದೊಂಥರ ಹುಚ್ಚಾಗ್ಬಿಡ್ತು ನನಗೆ ಧ್ಯಾನ. ಸಣ್ಣ ವಯಸ್ಸಲ್ಲಿ, ನಾನು 30-35 ವಯಸ್ಸಲ್ಲಿ ಧ್ಯಾನ ಶುರು ಮಾಡಿದೆ. ನಿಮ್ಮ ವಯಸ್ಸಲ್ಲೇ 2 ಮಕ್ಕಳಾಗಿ ಹೋಗಿತ್ತು ನಂಗೆ ಅವಾಗ. ನಾನು ನೋಡಿ ಹುಚ್ಚಾಗ್ಬಿಟ್ಟೆ ನಿಮ್ಮಂಗೆ. ನನ್ನಲ್ಲಿ ನಕಾರಾತ್ಮಕ ವಿಚಾರಗಳು ತುಂಬ ಇತ್ತು. ನನ್ನೆಲ್ಲ ದ್ವೇಷ ಮಾಡೋರು ಜನಗಳು. ವಿಪರೀತ ಕೋಪಿಷ್ಟ, ರೌಡಿ ಥರ ನಾನು. ನನ್ನ ಬಾಯಿ ಮಾತಾಡ್ತಿರ್ಲಿಲ್ಲ, ಕೈ ಮಾತಾಡೋದು. ನನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ನಂಗೆ ಆಗಲಿಲ್ಲ. ನಂಗೆ ಚೆನ್ನಾಗಿ ಗೊತ್ತು ನಾನು ಸರಿ ಇಲ್ಲ ಅಂತ. ನಾನು ಹೆಂಡ್ತಿನ ದ್ವೇಷ ಮಾಡೋಳು, ಮಕ್ಕಳು ದ್ವೇಷ ಮಾಡೋರು, ನನ್ನ ಜೊತೆ ಕೆಲಸ ಮಾಡೋರು ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ. ತುಂಬ ಅರಗೆಂಟು. ಎಲ್ಲಿ ಹೋಗಿ ಯಾರ ಹತ್ರ ಏನು ಕೇಳಿದ್ರು ಇದು ಕೆಟ್ಟ, ಗುಳಿಗೆ ಇಲ್ಲ, ಟಾನಿಕ್ ಇಲ್ಲ, ಏನೂ ಇಲ್ಲ. ಹೀಗೆ ಯಾರೋ ಒಬ್ಬರು ನಿಮ್ಮ ಥರದವರು ಯೋಗಾಭ್ಯಾಸ ಅಂತಿದೆ, ಹೋಗಿ ಕಲಿಯಪ್ಪ ಹೋಗು, ತಾನಾಗೆ ಕೋಪ ಕಮ್ಮಿ ಆಗುತ್ತೆ ಅಂದರು. ಆಮೇಲೆ ಯೋಗ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನಗೆ. ಈ ರೇಖಿ ಅಂತ ಏನೋ ಒಂದು ಬಂತು ಆವಾಗ. ನಮ್ಮ ಟೈಮಲ್ಲಿ, ನನ್ನ ಚಿಕ್ಕ ವಯಸ್ಸಲ್ಲಿ ರೇಖಿ ತುಂಬ ಪ್ರಸಿದ್ಧ. ಅದು ಹೇಳ್ಕೊಡೋ ಹತ್ರ ರೇಖಿ ಕಲಿತೆ. ಅದು ನಮ್ಮನೆ ನಿಮ್ಮ ಮುಂದೆ ಕೂರಿಸಿಟ್ಟಿದೆ ರೇಖಿ. ನನ್ನ ಮೊದಲನೇ ಮೆಟ್ಲೆ ಆಧ್ಯಾತ್ಮದ ರೇಖಿ. ಅಲ್ಲಿಂದ ನಿಧಾನಕ್ಕೆ ಮುಟ್ಟಿ ಈ ಮುಂದೆ ಕೂತಿದ್ದೀನಿ. ನಿಮ್ಮ ಮುಂದೆ ಪಾಠ ಹೇಳ್ಕೊಡೋಷ್ಟು ಭಗವಂತ ಮಾಡಿದ್ದಾನೆ. ನಾನು ಏನೋ ಹೇಳಕ್ಕೆ ಬಂದೆ, ನಾನು ಎಲ್ಲೆಲ್ಲೋ ಹೊಟ್ಟೋದೆ. ಈ ಸೈಡ್ ಸ್ಟೋರಿಗಳೇ ಸ್ವಲ್ಪ ಜಾಸ್ತಿ ನಮ್ಮದು.